ಸರ್ ನಾವು ಇವಾಗ ಈ ಕಾರ್ಡ್ ಹೊರ ಮಾಡಕತ್ತ 6 ಇಯರ್ಸ್ ಆಯ್ತು. 6 ಇಯರ್ಸ್ ಇಂದ ರೇಟ್ ಕಾರ್ಡ್ ವೇರಿಯೇಷನ್ ಆಗ್ತಾ ಇತ್ತು. ಬಟ್ ಈ 1 ಇಯರ್ ಅಲ್ಲಿ 1.5 ಇಯರ್ ಇಂದ ರೇಟ್ ಕಾರ್ಡ್ ನಮಗೆ ಬಹಳ ಪ್ರಾಬ್ಲಮ್ ಆಗಿದ್ದಕ್ಕೆ 16 ರೂಪಾಯಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. 16 ರೂಪಾಯಿ ಮಾಡ್ಕೊಟ್ಟಿದ್ರು, ಇಷ್ಟು ದಿವಸ ಮಾಡ್ಕೊಡ್ತಾ ಇದ್ರು. ಆದ್ರೆ ಇದಕ್ಕಿದ್ದಂಗೆ ಸಡನ್ ಆಗಿ ಇವಾಗ 12 ರೂಪಾಯಿ ಶಿಪ್ಮೆಂಟ್ ಮಾಡಿದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ದಿನಸಿ ಐಟಮ್ಸ್ ಪ್ರತಿಯೊಂದು ನಮ್ಗೆ ಪ್ರತಿಯೊಂದು ರೇಟ್ ಕಾರ್ಡ್ ಜಾಸ್ತಿ ಆಗ್ತಾ ಬೇಕಾದ್ರೆ ಕಂಪ್ನಿಯರೇ ಇದ್ದಕ್ಕಿದ್ದಂಗೆ ಕಮ್ಮಿ ಮಾಡಿದ್ರಪ್ಪ ಅಂತಂದ್ರೆ ನಮಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಅದಕ್ಕೋಸ್ಕರ ನಮಗೆ ರೇಟ್ ನಮ್ದು ಹಳೇದು ಏನಿದೆ ಅದನ್ನೇ ಮಾಡ್ಕೊಡಿ ಅಂತ ನಾವು ಎಲ್ಲರ ಹತ್ರ ಕೇಳ್ಕೊಳ್ತಾ. ಇದಕ್ಕೆ ಸಂಬಂಧಪಟ್ಟವ್ರು ಏನಿದ್ದಾರೆ ಸ್ವಲ್ಪ ಆಕ್ಷನ್ ತಗೊಂಡ್ರೆ ಚೆನ್ನಾಗಿ ಅಂತ ಕೇಳ್ತಾ ಇದೀವಿ. ರೇಟ್ ಪೇಮೆಂಟ್ ಇಂದ ಇಶ್ಯೂ ಆಗಿದೆ ಸರ್. ನಮಗೆ ರೇಟ್ ಕಾರ್ಡ್ ವೇರಿಯೇಷನ್ ಬರ್ತಾ ಇದೆ. ನಮ್ದು ಡೇ ಪೇಮೆಂಟ್ ಒನ್ ಡೆಲಿವರಿಗೆ ಎಷ್ಟು ಅಂತಂದು ನಮಗೆ ಕೊಟ್ಟಿರೋದು ಸರ್. ಮಂತ್ಲಿ ವೀಕ್ಲಿ ಪೇಮೆಂಟ್ ನಮ್ದು ಒನ್ ಡೆಲಿವರಿಗೆ ಇಷ್ಟು ಮಾಡಿದ್ರೆ 16 ರೂಪಾಯಿ ಅಂತ ಫಸ್ಟಿಗೆ ಇತ್ತು. ಇವಾಗ ಇದಕ್ಕಿದ್ದಂಗೆ 12 ರೂಪಾಯಿ ಮಾಡಿದ್ದಾರೆ. 12 ರೂಪಾಯಿ ಬರುತ್ತೆ, 12 ರೂಪಾಯಿ 10 ಪೈಸೆ ಬರುತ್ತೆ, ಆ ತರ ಮಾಡಿದ್ದಾರೆ. ಅದಕ್ಕೋಸ್ಕರ ನಮಗೆ ಇದೇನಿದೆ ಅದೇ ರೇಟ್ ಕಾರ್ಡ್ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ ಇದೀವಿ. ಮೇಘರಾಜ್ ಅಂತ ಹೇಳಿ ಸರ್. ಸದ್ಯದ ಪರಿಸ್ಥಿತಿಯಲ್ಲಂತೂ ವೆದರ್ಗೆ ಮತ್ತೆ ಪೆಟ್ರೋಲ್ ರೇಟ್ಗೆ ಜಿನ್ಸ್ ಐಟಮ್ಗೆ ಯಾರು ಬದುಕಕ್ ಆಗ್ತಾ ಇಲ್ಲ ಸರ್. ಅದ್ರಲ್ಲಿ ಒಂದು ಶಿಪ್ಮೆಂಟ್ಗೆ 16 ರೂಪಾಯಿ ಅಂದ್ರೆ ನಾವು ಅದ್ರಲ್ಲಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದಕ್ಕಿದ್ದಂಗೆ ರೇಟ್ ಕಾರ್ಡ್ ಕಡಿಮೆ ಮಾಡಿ 12 ರೂಪಾಯಿ 11 ರೂಪಾಯಿ 13 ರೂಪಾಯಿ ಈ ತರ ಮಾಡಿದ್ರೆ ಇರೋ ರೇಟೇ ಕಡಿಮೆ ಮಾಡ್ಕೊಂಡ್ರೆ ನಮಗೆ ಬದುಕಕ್ ಆಗ್ತಾ ಇಲ್ಲ ಸರ್. ಆ ಉದ್ದೇಶಕ್ಕೋಸ್ಕರ ನಾವು ಅವ್ರಿಗೆ ಏನು ಕೇಳ್ತಾ ಇಲ್ಲ ಸರ್. ನಮ್ದು ಹಳೆ ರೇಟ್ ಕಾರ್ಡ್ನೇ ಮಾಡ್ಕೊಡಿ, ನಾವು ಅದ್ರಲ್ಲಿ ಬದುಕ್ತಿವಿ. ಅದನ್ನ ಬಿಟ್ರೆ ನಾವೇನು ಇವ್ರೇನ್ ಹೇಳ್ತಿದಾರೆ, ಮಾಡಿದ್ರೆ ಮಾಡಿ ಬಿಟ್ಟೋಗ್ರಿ, ಇಲ್ಲ ಅಂದ್ರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಮಗೆ ಈಗ ಇದನ್ ಬಿಟ್ರೆ ಬೇರೆ ಗತಿ ಇಲ್ಲ ಅಂತಲ್ಲ ಸರ್. ಹಂಗಂತ ನಾವ್ ಇದು ನಂಬ್ಕೊಂಡು ಬದುಕ್ತಾ ಇದೀವಿ. ಹಂಗ ಒಂದ್ ಕಡೆ ನಾವು ಮೋಸ ಮಾಡ್ಕೊಂಡು ಹೋಗಕ್ಕೆ ನಮಗೂ ಇಷ್ಟ ಇಲ್ಲ. ನಮ್ಗೆ ಇರೋ ಜಾಗದಲ್ಲೇ ನಮಗೆ ಒಳ್ಳೆ ಜಾಗ ಇದ್ ಮಾಡ್ಕೊಡ್ರಿ ಅಂತ ಕೇಳ್ಕೊಳ್ತಾ ಇದೀವಿ. ಕಂಪ್ಲೀಟ್ ಆಗಿ ಎಲ್ಲ ಕಡೆನೂ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದಾರೆ ಸರ್. ಆದ್ರೆ ಆಗಿದೆ ಇಲ್ಲ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಂತೂ ನಮಗೆ ಸಮಸ್ಯೆ ಮಾಡಿದ್ದಾರೆ ಸರ್. ಹೌದು, ದಾವಣಗೆರೆಯಲ್ಲಿ ಮಾಡಿದ್ದಾರೆ. ಇದು ಈ ಕಾರ್ಟ್ ಸರ್, ಫ್ಲಿಪ್ಕಾರ್ಟ್ ಇಂದು ಡೆಲಿವರಿ ಪಾರ್ಟ್ ಬಂದ್ಬಿಟ್ಟು ಈ ಕಾರ್ಟ್ ಅಂತ ಹೇಳ್ತಾರೆ. ಆದ್ರಿಂದ ಆಗಿದೆ ಸರ್ ಇದು. ರೇಣುಕರಾಜ್ ಸರ್. ಏನಿಲ್ಲ ಸರ್, ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದ್ರು ಈಗ ಒಂದ್ ಮನೆಗೆ ಡೆಲಿವರಿ ಅಪ್ಡೇಟ್ ಮಾಡಕ್ಕಂತ ಡೆಲಿವರಿ ಕೊಡಕ್ ಹೋಗಿರ್ತೀವಿ. 3 ಅಪ್ಟೇರ್ ಇರುತ್ತೆ, 2 ಅಪ್ಟೇರ್ ಇರುತ್ತೆ. ಕೆಲವು ಡೋರ್ ಬಿಟ್ಟು ಹೊರ ಬರಲ್ಲ. ನಾವ್ ಇದ್ದಲ್ಲಿಗೆ ಹೋಗಿ ಕೊಡ್ತೀವಿ. ಪಾರ್ಸಲ್ ಬ್ಯಾಗ್ ಕೆಳಗಡೆ ಇಟ್ಟು ನಾವು ಮೇಲೆ ಡೆಲಿವರಿ ಕೊಡಕ್ ಹೋದಾಗ ಬೇರೆ ಯಾರೋ ಒಬ್ರು ಒಂದ್ ಪಾರ್ಸಲ್ ತಗೊಂಡೋದ್ರೆ ಆ ಪಾರ್ಸಲ್ ನಾವು ಕೈಯಿಂದ ದುಡ್ಡು ಕಟ್ಬೇಕು ಸರ್. ಇಷ್ಟೆಲ್ಲ ರಿಸ್ಕ್ ಇದ್ದು ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ನಾವ್ ಅದ್ ಯಾವ್ದಕ್ಕೂ ಇಲ್ಲ. ನಾವ್ ಒಂದ್ ಹತ್ರ ಕೆಲಸ ಮಾಡಕ್ ಬಂದಿವಿ, ಕಷ್ಟ ಸುಖ ಇರುತ್ತೆ, ಮಾಡ್ಕೊಂಡ್ ಹೋಗ್ತೀವಿ. ಆದ್ರೂ ನಾವ್ ಇಷ್ಟೆಲ್ಲ ಮಾಡಿದ್ರು ಇವ್ರು ಇದ್ದಿದ್ರಾಗೆ ಸಡನ್ ಆಗಿ ಯಾವುದೇ ಒಂದು ರೂಲ್ಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಬೆಳಗ್ಗೆ ಹೇಳಿದ ಸಂಜೆನೆ ಹೆಂಗ ರೂಲ್ಸ್ ಇದಾಗತ್ತೆ ಸರ್, ಆಕ್ಟಿವ್ ಆಗುತ್ತೆ. ಬೆಳಗ್ಗೆ ಹೇಳಿದಾರೆ ಆಗ್ಲೇ ಸಂಜೆ ಅಷ್ಟೊತ್ತಿಗೆ ಆಕ್ಟಿವ್ ಆಗಿದೆ. ಅಟ್ಲೀಸ್ಟ್ ಒಂದ್ 2-3 ದಿವಸನಾರ ಬೇಕಾದ್ರೆ ಅಪ್ಡೇಟ್ ಆಗಕ್ಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಾಗಿ ನಾವು ಬೇರೆ ಏನು ಕೇಳ್ತಾ ಇಲ್ಲ, ನಾವು ಕೆಲಸನೂ ಬಿಡ್ತಾ ಇಲ್ಲ. ನನ್ ಮುಂಚೆ ಏನಿತ್ತು ಅದೇ ಕೊಡಿ ಸರ್. ಅದು ಬಿಟ್ರೆ ನಮ್ಗೆ ಬೇರೆ ಏನು ಬೇಕಾಗಿಲ್ಲ. ಬದಲಾವಣೆ ಏನು ಬೇಡ. ನಮ್ಗೆ ಮುಂಚೆ ಏನಿತ್ತು ಅದೇ ಕೊಡ್ರಿ. ಜಾಸ್ತಿ ಕೊಡೋದು ಬೇಡ, ಕಮ್ಮಿ ಮಾಡೋದು ಬೇಡ. ನಾವು ಕೆಲಸನೂ ಬಿಡಲ್ಲ. ಅವ್ರು ನಮಗೆ ಮಾಡಿಕೊಡೋರಿಗೆ ನಾವು ಒಳಗೋಗಲ್ಲ, ಕೆಲಸ ಮಾಡಲ್ಲ. ಶಿವಕುಮಾರ್ ಸರ್. ಪದ್ಧತಿ ಬೇಡ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈಗ ಯಾವ್ದು ಬೇಡ, ಹೊಸ ಪದ್ಧತಿ ಬೇಡ.